ನಾಳೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 50ನೇ ಹುಟ್ಟುಹಬ್ಬ ಹಿನ್ನೆಲೆ ಈಗಾಗಲೇ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ. ಬೆಂಗಳೂರಿನ ಬಹುತೇಕ ಥಿಯೇಟರ್ಗಳು ಹೌಸ್ಫುಲ್ ಆಗಿದೆ. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅನ್ನೋ ಮೆಸೇಜ್ ಬಿಟ್ಟು ಹೋದ ಅಪ್ಪು ಫ್ಯಾನ್ಸ್ಗೆ ಈ ಸಿನಿಮಾ ಮತ್ತಷ್ಟು ಸಂತಸ ಹೆಚ್ಚು ಮಾಡ್ತಿದೆ. ಇನ್ನು ಇವತ್ತು ಬೆಂಗಳೂರಿನ ವೀರೇಶ್ ಚಿತ್ರಮಂದಿರಕ್ಕೆ ಸ್ಯಾಂಡಲ್ವುಡ್ ಮೋಹಕ ತಾರೆ ನಟಿ ರಮ್ಯಾ ಭೇಟಿ ನೀಡಿ ಅಪ್ಪು ಸಿನಿಮಾ ವೀಕ್ಷಿಸಿದ್ರು. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಫ್ಯಾನ್ಸ್ ರಮ್ಯಾರನ್ನ ಸುತ್ತುವರೆದು ಸೆಲ್ಫಿಗಾಗಿ ಮುಗಿಬಿದ್ರು. ಇದಾದ ಬಳಿಕ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನರ್ತಕಿ ಥಿಯೇಟರ್ಗೆ ಭೇಟಿ ನೀಡಿದ್ರು. ಈ ವೇಳೆ ಅಲ್ಲಿದ್ದ ಫ್ಯಾನ್ಸ್ ಹೂವಿನ ಸುರಿಮಳೆಗೈದು ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ರು. ಈ ವೇಳೆ ಅಪ್ಪು ಮಕ್ಕಳು ಇದ್ರು. ಸಿನಿಮಾ ನೋಡಿದ ಅಶ್ವಿನಿ ಅವರು ಭಾವುಕರಾದ್ರು. ಕಣ್ಣಾನೆಗಳು ಒದ್ದೆಯಾಗಿದ್ದವು. ನಟಿ ರಮ್ಯಾ ಅವರು ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. ಮೇಡಮ್, ರಿಲೀಸ್ಗೆ ಬಂದಿದ್ರಿ, ಫಿಲಮ್ ನೋಡಿದ್ರಿ, ಹೇಗೆ ಅನ್ನಿಸ್ತು, ಏನು ನೆನಪು? ನಾನು ಆ್ಯಕ್ಚುಲಿ ಅಪ್ಪು ರಿಲೀಸ್ ಆದಾಗ ನಾನು ಥಿಯೇಟ್ರಿಗೆ ಬಂದು ನಾನು ಸಿನಿಮಾ ನೋಡಿದ್ದೆ. ಸೊ ನನಗೆ ಹಳೆ ನೆನಪಿಗೆಲ್ಲ ಬರ್ತಾ ಇದೆ. ಪ್ಲಸ್ ನಾನು ಅಪ್ಪು ಸಿನಿಮಾಗೆ ಆಡಿಷನ್ ಮಾಡಿದ್ದು ಅದೆಲ್ಲ ನನಗೆ ಬರ್ತಾ ಇದೆ. ನಂಬಕ್ಕಾಗಲ್ಲ ಅಪ್ಪು ಅವ್ರು ಇನ್ನೂ ಇಲ್ಲ ಅಂತ. ಬಟ್ ಒಳ್ಳೇದೇನೆಂದರೆ ಸಿನಿಮಾದ ಮೂಲಕ ಆ್ಯಕ್ಟರ್ಸ್ ಲಿವ್ ಲಾಂಗ್. ಸೊ ಹಾಗಾಗಿ ನೋಡಿ ತುಂಬ ಖುಷಿ ಆಯಿತು. ಎಸ್ಪೆಷಲಿ ಫ್ಯಾನ್ಸ್ ಅವ್ರ ಜೊತೆ ಸಿನಿಮಾ ನೋಡಿ ನನಗೆ ಇನ್ನೂ ಖುಷಿ ಆಯಿತು. ತಾವು ಫಿಲಮ್ ನೋಡ್ತಿರುವಂಥ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಎಮೋಷನ್ ಆಗ್ತಾ ಇದ್ರಿ, ಹಳೆ ನೆನಪುಗಳನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ರಿ. ಹೌದು, ಸಿನಿಮಾ ನೋಡಿದಾಗ ನಾನು ಅದೇ ನಿಮ್ಗೆ ಹೇಳಿದ್ನಲ್ಲ, ನಾನು ಸಿನಿಮಾ ರಿಲೀಸ್ ಆದಾಗ ನಾನು ಬಂದಿದ್ದೆ ಥಿಯೇಟ್ರಿಗೆ ನೋಡೋಕ್ಕೆ. ಸೊ ಆಲ್ಮೋಸ್ಟ್ 23 ಇಯರ್ಸ್ ಆದಮೇಲೆ ನಾನು ಮತ್ತೆ ಥಿಯೇಟ್ರ್